ಶನಿ ಮೀನರಾಶಿಯಲ್ಲಿರೋದ್ರಿಂದನೇ ನಿಮಗೆ ಈ ಸಮಸ್ಯೆಗಳು ಬರ್ತಾ ಇರೋದು. ನಿಮ್ಮ ಸಮಸ್ಯೆಗೆ ಕಾರಣನೇ ಶನಿನ. ಯೋಚನೆ ಮಾಡಿದ್ದೇ ಒಂದು, ನಿಮ್ಮ ಜೀವನದಲ್ಲಿ ಆಗ್ತಾ ಇರೋದೇ ಮೀನರಾಶಿಯವರ ಜೀವನದ ಹೊಸ ಅಧ್ಯಾಯ ಈಗ ಪ್ರಾರಂಭ. ನಿಮ್ಮನ್ನ ಯಾರಿಂದಾದ್ರೂ ಸೋಲಿಸೋದಕ್ಕೆ ಸಾಧ್ಯನಾ? ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಗುರುದೇವ್, ಮೀನರಾಶಿಯವರ 2026ನೇ ಸಾಲಿನ ವರ್ಷ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ಕೆಲಸ ಕಾರ್ಯಗಳನ್ನ ಮಾಡೋದು ಅದೃಷ್ಟವನ್ನ ತಂದು ಕೊಡುತ್ತೆ, ಹಾಗೆ ಮೀನರಾಶಿಯಲ್ಲಿ ಯಾವ ಕ್ಷೇತ್ರದಲ್ಲಿ ಇರುವಂತವರಿಗೆ ಲಾಭದಾಯಕವಾಗಿದ್ರೆ ಯಾವ ಕ್ಷೇತ್ರದಲ್ಲಿರುವವರು ಎಚ್ಚರಿಕೆಯಿಂದ ಇರಬೇಕು, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಒಂದು 10-12 ನಿಮಿಷಗಳ ಕಾಲ ಸಮಯ ಅವಕಾಶವನ್ನ ತೆಗೆದುಕೊಂಡು ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ವಿಶೇಷವಾದ ಮಾಹಿತಿ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇರ್ತೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ಮೀನರಾಶಿಯ ಕುರಿತಾಗಿರ್ತಕ್ಕಂತಹ ಅಪ್ಡೇಟ್ಗಳನ್ನ ಮೊದಲು ನೀವೇ ನೋಡ್ಬೋದು. ಬಹಳ ವಿಶೇಷವಾಗಿರ್ತಕ್ಕಂತಹ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ವಿಡಿಯೋವನ್ನ ನೋಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾದ ಯಂತ್ರ ನಿಮ್ಮ ರಾಶಿಯ ಅನುಗುಣವಾಗಿ ನೀಡ್ತಾ ಇದ್ದೇವೆ. ಈ ಯಂತ್ರವನ್ನ ನೀವು ನಿಮ್ಮ ಫೋನ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು, ಅದರ ಲಿಂಕ್ ಅನ್ನ ನಾವು ಕೊಟ್ಟಿರ್ತೇವೆ, ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ನಿಮ್ಮ ಒಂದು ಪ್ರಿಂಟ್ಔಟ್ ತಗೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ವರ್ಷ ಪೂರ್ತಿ ಸಾಲ ಬಾಧೆಯಿಂದ ನಿವಾರಣೆ ಆಗ್ತಕ್ಕಂಥದ್ದು, ಹಾಗೆ ಸ್ವಲ್ಪ ನಿಮ್ಮ ರಾಷ್ಟ್ರಾಧಿಪತಿಯ ಅನುಗ್ರಹ ಕೂಡ ನಿಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದಾಗುತ್ತೆ. ಇದನ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ, ವಿಡಿಯೋದ ಕೊನೆಯಲ್ಲಿ ಒಂದು ಲಿಂಕ್ ಅನ್ನ ಸ್ಕ್ಯಾನರ್ ಅನ್ನ ಕೊಟ್ಟಿರ್ತೇನೆ, ಅದರ ಮುಖಾಂತರದಲ್ಲಿ ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಇದರ ಲಿಂಕ್ ಅನ್ನ ಕೊಟ್ಟಿರ್ತೇನೆ. ವಾಟ್ಸ್ಆಪ್ ಮುಖಾಂತರ ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಹಾಗೆ ನಮ್ಮ ವಾಟ್ಸ್ಆಪ್ ನಲ್ಲಿ ಇನ್ನು ಮುಂದೆ ನಿಮ್ಮ ರಾಶಿಯ ಅನುಗುಣವಾಗಿರತಕ್ಕಂತಹ ದಿನ ಭವಿಷ್ಯದ ಅಪ್ಡೇಟ್ ಗಳನ್ನ ಕೂಡ ನಿಮ್ಮ ಮೊಬೈಲ್ ನಲ್ಲಿ ನೀವು ಪಡ್ಕೊಳ್ಬಹುದು. ಹಾಗೆ ಗ್ರಹ ಸಂಚಾರ ಫಲ, ಈ ವರ್ಷ ಪೂರ್ತಿ ಇರ್ತಕ್ಕಂತಹ ಗ್ರಹಗಳ ಸಂಚಾರ ಫಲಗಳೇನೇನಿದೆ ಅಂತ ನೋಡೋದಾಯ್ತು ಅಂದ್ರೆ, ಜೂನ್ ತಿಂಗಳಲ್ಲಿ ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಯ ಪ್ರವೇಶವನ್ನ ಮಾಡ್ತಾರೆ. ಅಕ್ಟೋಬರ್ 26ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಯ ಪ್ರವೇಶ ಮಾಡತಕ್ಕಂಥದ್ದು. ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಗುರುಗ್ರಹ ವಕ್ರಿಯಾಗುತ್ತೆ. ಶನಿಗ್ರಹ ವರ್ಷ ಪೂರ್ತಿ ಮೀನರಾಶಿಯಲ್ಲೇ ಇರುತ್ತೆ. ವರ್ಷದ ಪ್ರಾರಂಭದಲ್ಲಿ ಸಿಂಹ ರಾಶಿಯಲ್ಲಿ ಇರತಕ್ಕಂತಹ ಕೇತು ಗ್ರಹ ಡಿಸೆಂಬರ್ 4-5ನೇ ತಾರೀಕಿನಂದು ಕಟಕ ರಾಶಿಯ ಪ್ರವೇಶ ಮಾಡ್ತಕ್ಕಂಥದ್ದು. ಇದು ಈ ವರ್ಷ ಇರುವಂತಹ ಮೇಜರ್ ಗ್ರಹಗಳ ಸಂಚಾರ ಫಲ ಆಗಿರುತ್ತೆ. ಇದರಿಂದಾಗಿ ನಿಮ್ಮ ರಾಶಿಗೆ ಯಾವ ರೀತಿ ಫಲಾನುಫಲಗಳಿರುತ್ತೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ಮೀನರಾಶಿ ಅಂದ್ರೆ ಒಂದು ಸಮುದ್ರ. ಆ ಸಮುದ್ರದಲ್ಲಿ ಆಳವಾದ ಅಧ್ಯಯನವನ್ನ ಮಾಡಿ ಆಳವಾದ ಜ್ಞಾನವನ್ನೇ ಹಿಡಿದಿಟ್ಟುಕೊಂಡಿರ್ತಕ್ಕಂಥವರು. ಈ ಮೀನರಾಶಿಯವರ ವಿಶೇಷವಾಗಿರ್ತಕ್ಕಂಥದ್ದೇನೆಂದ್ರೆ, 2026ರಲ್ಲಿ ನೀವು ಯಾವ ದಾರಿಯಲ್ಲಿ ಹೋಗ್ಬೇಕು, ಯಾವ ಕೆಲಸವನ್ನ ಮಾಡ್ಬೇಕು, ಈ ರೀತಿ ಅನೇಕ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇರುತ್ತೆ. ನೋಡಿ, ನಿಮ್ಮ ರಾಶ್ಯಾಧಿಪತಿ ಬೃಹಸ್ಪತಿ ಅಂದ್ರೆ ಗುರುಗ್ರಹ ಆಗಿರುತ್ತೆ. ಜ್ಞಾನ, ವಿವೇಕ ಎಲ್ಲವನ್ನ ಕೂಡ ಇದು ಸೂಚನೆ ಮಾಡುತ್ತೆ. ಹಾಗೆ ನಾವು ಅರ್ಥ ಮಾಡ್ಕೊಳ್ಳುವಂತಹ ಒಂದು ಸಹಾನುಭೂತಿ, ಇನ್ನೊಬ್ಬರ ಮನಸ್ಸನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಸಿಕ್ಸ್ತ್ ಸೆನ್ಸ್ ಅಂತಕ್ಕಂಥದ್ದು ಈ ಒಂದು ಮೀನರಾಶಿಯವರಿಗೆ ತುಂಬಾ ಹೆಚ್ಚಾಗಿ ವರ್ಕ್ ಆಗ್ತಾ ಇರುತ್ತೆ. ಮೀನರಾಶಿಯವರು ದುರ್ಬಲರಲ್ಲ. ಅವರ ಸ್ಟ್ರೆಂತ್ ಏನಪ್ಪಾ ಅಂತಂದ್ರೆ, ಅವರು ವಿಶೇಷವಾಗಿ ಒಂದು ಆಯಾಮವನ್ನ ಬಿಟ್ಟು ಯೋಚಿಸಬಲ್ಲರು. ತಮ್ಮ ಪ್ರೀತಿ ಪಾತ್ರರಿಗೆ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡೋದಕ್ಕೆ ಯಾರಾದ್ರೂ ಸಿದ್ಧರಾಗಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಕೂಡ ಅದು ಮೀನರಾಶಿಯವರೇ ಸರಿ. ಪ್ರೀತಿಯ ವಿಷಯದಲ್ಲಿ ಸಂಪೂರ್ಣ ಹೃದಯವಂತರಾಗಿರ್ತಾರೆ. ತಮ್ಮ ಸಂಗಾತಿಯನ್ನ ಎಷ್ಟೇ ಕಷ್ಟ ಬಂದರೂ ಕೂಡ ಬಿಟ್ಟು ಕೊಡೋದಿಲ್ಲ. ಅವರಿಗೆ ಎಷ್ಟೇ ಕಷ್ಟ ಇದ್ರೂ ಕೂಡ ಅವರ ಜೊತೆ ನಿಲ್ಲುವಂತಹ ಗುಣ ಈ ಒಂದು ಮೀನರಾಶಿಯಲ್ಲಿರುತ್ತೆ. ಆತ್ಮ ಸಂಗಾತಿ ಅಂತಕ್ಕಂಥದ್ದನ್ನ ಹುಡುಕಾಟದಲ್ಲಿ ಖಂಡಿತವಾಗ್ಲೂ ಕೂಡ ಇವರಿರ್ತಾರೆ. ಇವರನ್ನ ಯಾರಾದ್ರೂ ಮನಸ್ಸು ನೋಯಿಸಿದ್ರೆ ಆ ಒಂದು ವಿಚಾರದಲ್ಲಿ ತುಂಬಾ ಮುಳುಗಿ ಹೋಗಿ ತುಂಬಾ ದುಃಖದಿಂದ ಇವರು ಜೀವನವನ್ನು ನಡೆಸ್ತಾ ಇರ್ತಾರೆ. ಇವರು ಹುಟ್ಟು ಕಲಾವಿದರಾಗಿರ್ತಾರೆ. ಪರಿಕಲ್ಪನೆ ಅಂತಕ್ಕಂಥದ್ದಿರುತ್ತೆ. ಸಂಗೀತ, ನೃತ್ಯ, ಸಾಹಿತ್ಯದ ಮೇಲೆ ಸ್ವಲ್ಪ, ಚಿತ್ರಕಲೆ ಮೇಲೆ ಸ್ವಲ್ಪ ಒಂದಷ್ಟು ಅನುಕಂಪ ಇರುತ್ತೆ, ಒಲವು ಕೂಡ ಇವರಿಗೆ ಅದರ ಮೇಲೆ ಇರುತ್ತೆ. ಹಾಗೆ
ಗುರುಬಲದ ಕೃಪೆಯಿಂದ ಬೇಕಾದ ಹಣಕಾಸಿನ ಒಂದು ವ್ಯವಸ್ಥೆ ಕೂಡ ಇವರಿಗೆ ತಕ್ಕ ಸಮಯದಲ್ಲೇ ಆಗ್ತಾ ಇರುತ್ತೆ. ಆದ್ರೆ ಇವರೊಂದು 33-36 ವರ್ಷ ಆದ್ಮೇಲೆನೆ ಈ ಒಂದು ಮೀನರಾಶಿಯವರು ಸಕ್ಸಸ್ ಆಗುವಂಥದ್ದು, ಅವರ ಜೀವನದಲ್ಲಿ ಸ್ಥಿರತೆ, ಆರ್ಥಿಕ ಸ್ಥಿರತೆ ಅಂತಕ್ಕಂಥದ್ದು ಬರುತ್ತೆ. ಕೆಲವೊಂದು ಬಾರಿ ಪಲಾಯನವಾದ ಮಾಡ್ತಕ್ಕಂಥದ್ದು ಕೂಡ ಆಗುತ್ತೆ. ಅಂದ್ರೆ ಕಷ್ಟ ಬಂದಾಗ ಸ್ವಲ್ಪ ಅದರಿಂದ ಹೆದರುವಂಥದ್ದು ಅಥವಾ ರಿಸ್ಕ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ಹಿಂದೇಟು ಹಾಕುವಂಥದ್ದು ಈ ಒಂದು ಮೀನರಾಶಿಯವರು ಆಗಿರ್ತಾರೆ. ಹಾಗೆ ಸಣ್ಣ ವಿಷಯವನ್ನ ಕೂಡ ಬೇಗ ನೋವು ಮಾಡ್ಕೊಳ್ತೀರಿ ನೀವು ಮೀನರಾಶಿಯವರು. ಹಾಗಾಗಿ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡಾಗ ಜೀವನ ಲಾಭದಾಯಕವಾಗಿರುತ್ತೆ. ಗೊಂದಲದಿಂದ ಸ್ವಲ್ಪ ನಿಯಮವನ್ನ ಮೀರುವಂಥದ್ದು ಅಥವಾ ನಿಮ್ಗೆ ಟೈಮ್ ಬೇಕಾಗುತ್ತೆ ಒಂದು ಡಿಸಿಷನ್ ಮೇಕಿಂಗ್ಗೆ, ಇದರಿಂದಾಗಿನೇ ನಿಮಗೆ ಸ್ವಲ್ಪ ಲಾಸ್ ಆಗುವಂಥದ್ದು. ನಿಮ್ಮ ಜೀವನದಲ್ಲಿ ಅತಿಯಾದ ಆದರ್ಶ ಅಂತಕ್ಕಂಥದ್ದನ್ನ ನೀವು ಇಟ್ಕೊಂಡಿರ್ತೀರಿ, ಅದೇ ನಿಮಗೆ ಒಂದೊಂದು ಬಾರಿ ಮುಳ್ಳಾಗ್ಬಿಡುತ್ತೆ ಅಂತಕ್ಕಂಥದ್ದು. ಹಾಗೆ ಯಾರನ್ನ ಕೂಡ ನೀವು ಜೀವನದಲ್ಲಿ ನಿರ್ಲಕ್ಷ್ಯ ಅಂತಕ್ಕಂಥದ್ದನ್ನ ಮಾಡೋದಕ್ಕೆ ಹೋಗ್ಬೇಡಿ. ಆ ನಿರ್ಲಕ್ಷ್ಯದಿಂದಾನೇ ಅನೇಕ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬಂದು ಹೋಗಿದ್ದಾವೆ. ನಿಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಮಾಡೋಂಥದ್ದು ನಿಮಗೆ ಬಹುತೇಕವಾಗಿರ್ತಕ್ಕಂಥದ್ದು. ನೀವು ಒಂದು ಪರಿಪೂರ್ಣತೆ ಅಂತಕ್ಕಂಥದ್ದು ಜೀವನದಲ್ಲಿ ಯಾವಾಗಲೂ ಕೂಡ ಕಂಡು ಹಿಡಿತಾ ಇರ್ತೀರಿ. ವಾಸ್ತವಕ್ಕೆ ಹತ್ತಿರವಾದಂಥದ್ದನ್ನ ಯೋಚನೆ ಮಾಡ್ತಾ ಇರ್ತೀರಿ. ಆದ್ರೆ ಸ್ವಲ್ಪ ಚಂಚಲ ಮನಸ್ಸು ಅಂತಕ್ಕಂಥದ್ದು ಕೂಡ ಮೀನರಾಶಿಯವರನ್ನ ಕಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಅನೇಕ ಅಡೆತಡೆಗಳು ಅವರ ಜೀವನದಲ್ಲಿ ಕೂಡ ನಿರ್ಮಾಣವಾಗಂತದ್ದಾಗತ್ತೆ. ಹಾಗಾಗಿ ಸ್ವಲ್ಪ ಈ ವಿಚಾರದ ಕುರಿತಾಗಿ ನೀವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಮೀನರಾಶಿ ಅಂದ ಕೂಡಲೇ ಕೊನೆಯ ರಾಶಿ ಅಂದ್ಮೇಲೆ ಈ ಒಂದು ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಗುರು ಅಂದಮೇಲೆ ನಿಮಗಾಗುವಂತಹ ಸಂಖ್ಯೆಗಳು, ನಿಮಗೆ ಆಗುವಂತಹ ಅದೃಷ್ಟದ ಬಣ್ಣಗಳು ಎಲ್ಲವನ್ನ ಕೂಡ ತಿಳಿಸ್ಕೊಡ್ತೇನೆ. ಮೀನರಾಶಿ ಅಂದ್ಮೇಲೆ ಸ್ವಲ್ಪ ಭಾವನಾತ್ಮಕ ಜೀವಿಗಳಾಗಿರ್ತಾರೆ, ಸ್ವಲ್ಪ ಕರುಣಾಮಯಿಗಳಾಗಿರ್ತಾರೆ, ಕೆಲಸಕ್ಕೆ ಸರಿಯಾದ ಮನ್ನಣೆ ಅಂತಕ್ಕಂಥದ್ದನ್ನ ಕೊಡ್ತಾ ಇರ್ತೀರಿ. ವರ್ಷದ ಮೊದಲ ಭಾಗದಲ್ಲಿ ನಿಮ್ಮ ಕೆಲಸ ಇಷ್ಟು ವರ್ಷ ಏನು ಕಷ್ಟಪಟ್ಟಿದ್ದೀರಲ್ಲ ಎಲ್ಲದಕ್ಕೂ ಕೂಡ ಉತ್ತಮ ಒಂದು ತಾಳ್ಮೆಯಿಂದ ಏನು ಕೆಲಸ ಮಾಡಿದಿರಿ ಎಲ್ಲದಕ್ಕೂ ಕೂಡ ಉತ್ತಮ ಯಶಸ್ಸು ಅಂತಕ್ಕಂಥದ್ದು ಸಿಗುತ್ತೆ. ವ್ಯಾಪಾರಿಗಳಿಗೆ ಹೊಸ ಅವಕಾಶಗಳೆಲ್ಲವೂ ಕೂಡ ಬರುತ್ತೆ, ಹೊಸ ಅವಕಾಶಗಳ ಸೃಷ್ಟಿಯಾಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಹೆಚ್ಚಿನ ಎಫರ್ಟ್ ಇದ್ದಾಗ ಇನ್ನೂ ಹೆಚ್ಚಿನ ಲಾಭದಾಯಕ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಎಚ್ಚರವನ್ನ ವಹಿಸ್ಕೋಬೇಕಾಗತ್ತೆ. ಅನಗತ್ಯವಾದ ಖರ್ಚನ್ನ ನಿಯಂತ್ರಣ ಮಾಡ್ಕೊಳ್ಳಿ. ಹಾಗೆ ಹೂಡಿಕೆ ಮಾಡುವ ಸಂದರ್ಭದಲ್ಲಿ ಪರಿಣಿತರ ಸಹಾಯ, ಅಂದ್ರೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಒಂದಷ್ಟು ಮಾಹಿತಿಯನ್ನು ತಗೊಂಡು ಆ ನಂತರದಲ್ಲಿ ಹೂಡಿಕೆಯನ್ನ ಮಾಡ್ಕೊಳ್ಳಿ. ಹಾಗೆ ವರ್ಷದ ಕೊನೆಯ ಆರ್ಥಿಕ ಸ್ಥಿತಿ ಸ್ವಲ್ಪ ಒಂದು ಸ್ಥಿರವಾಗಿ ಬರುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅಡೆತಡೆಗಳಂತಕ್ಕಂಥದ್ದೆಲ್ಲವೂ ಇದ್ರೆ ಕೊನೆ ಭಾಗದಲ್ಲಿ ಸ್ವಲ್ಪ ಸ್ಥಿರವಾಗಿ ಬರುತ್ತೆ. ಕುಟುಂಬ ಮತ್ತು ಸಂಬಂಧಗಳು ನಿಮ್ಮದು ಈ ವರ್ಷ ಎಲ್ಲವೂ ಕೂಡ ವರ್ಷ ಪೂರ್ತಿ ಚೆನ್ನಾಗಿರುತ್ತೆ. ಆದ್ರೆ ಕೆಲವೊಂದು ಬಾರಿ ಅವರ ಒಂದು ತುಚ್ಛವಾದ ಮಾತು ಅಥವಾ ಹರಿತವಾದ ಮಾತಿನಿಂದ ನಿಮ್ಮ ಮನಸ್ಸು ನೋವಾಗುವಂತಹ ಸಾಧ್ಯತೆ ಇರುತ್ತೆ. ಮಾತುಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ನೀವಾಗಿರ್ಬೋದು, ಅವರಾಗಿರ್ಬೋದು, ಸಂಗಾತಿಯ ಜೊತೆ ಉತ್ತಮ ಬಾಂಧವ್ಯವನ್ನ ಬೆಸಗೋದ್ರಲ್ಲಿ ನೀವು ಸ್ವಲ್ಪ ಒಂದು ಸಮಯವನ್ನ ಅವ್ರಿಗೋಸ್ಕರ ಕೊಡಬೇಕಾಗತ್ತೆ. ಅವಿವಾಹಿತರಿಗೆ ಸ್ವಲ್ಪ ಮದುವೆ ಯೋಗ ಎಲ್ಲವೂ ಕೂಡ ಸ್ವಲ್ಪ ಕಮ್ಮಿನೇ ಇದೆ ಅಂತ ಹೇಳ್ತೇನೆ. ಆರೋಗ್ಯದ ವಿಚಾರದಲ್ಲಿ ಆಯ್ತು ಅಂದ್ರೆ ಒಂದು ದೂರದೃಷ್ಟಿ ಅಂತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಇಟ್ಟುಕೊಳ್ಳಿ. ಸ್ವಲ್ಪ ದೃಷ್ಟಿದೋಷ ಅಂತಕ್ಕಂಥದ್ದು ಮೀನರಾಶಿಯವರಿಗೆ ಬೇಗ ಕಾಡುತ್ತೆ. ಹಾಗಾಗಿ ಸ್ವಲ್ಪ ಏರುಪೇರಾಗುವ ಸನ್ನಿವೇಶ ಕೂಡ ಇರುತ್ತೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳೆಲ್ಲವೂ ಬರ್ತಾ ಇರುತ್ತೆ. ಆಹಾರ ಪದ್ಧತಿ, ಜೀವನ ಶೈಲಿ ಎಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟು. ಪ್ರತಿಯೊಬ್ಬರು ಕೂಡ ಮೀನರಾಶಿಯಲ್ಲಿರುವಂತವರು ಹೆಲ್ತ್ ಈಸ್ ವೆಲ್ತ್ ಅನ್ನೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ಹಾಗಾಗಿ ನಿಯಮಿತವಾದ ವ್ಯಾಯಾಮ, ನಿಯಮಿತವಾದ ಒಂದು ಆಹಾರ ಎಲ್ಲವನ್ನ ಕೂಡ ನೀವು ಇಟ್ಕೊಳ್ಳಿ. ನಿರಂತರವಾದ ಪ್ರಯತ್ನವನ್ನ ನೀವು ದಿನನಿತ್ಯ ಮಾಡ್ತಾ ಇರ್ತೀರಿ, ಅದನ್ನ ಇನ್ನೂ ಕೂಡ ಮುಂದುವರಿಸಬೇಕು ಒಂದು ಆರೋಗ್ಯದ ವಿಚಾರವಾಗಿ. ಹಾಗೆ ನಿಮ್ಮ ಕೆಲಸಕ್ಕೆ ಬಹಳಷ್ಟು ಯಶಸ್ಸು ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಆತ್ಮವಿಶ್ವಾಸ ಒಂದು ಜೂನ್ ತಿಂಗಳ ನಂತರ ಹೆಚ್ಚಾಗುವಂಥದ್ದು. ಹಾಗೆ ಆರ್ಥಿಕವಾಗಿ ಲಾಭದಾಯಕವಾಗಿರ್ತಕ್ಕಂತಹ ಸ್ಥಿತಿ ಆಗಸ್ಟ್ ತಿಂಗಳಲ್ಲಿತ್ತು ಅಂದ್ರೆ ಹೊಸ ಹೂಡಿಕೆಗಳು ಮತ್ತು ಹೊಸ ಆದಾಯದ ಮೂಲಗಳು ಆಗಸ್ಟ್ ತಿಂಗಳಲ್ಲಿ ಸಿಗುವ ಸಾಧ್ಯತೆಗಳು ಕೂಡ ಬರುತ್ತೆ. ನವೆಂಬರ್ನಲ್ಲಿ ವೈಯಕ್ತಿಕ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೆ. ಈ ಒಂದು ತಿಂಗಳಲ್ಲಿ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡ ಬರುತ್ತೆ. ಹಾಗೂ ಸಂತೋಷ ಮತ್ತು ಶಾಂತಿ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಇನ್ನು ಮೀನರಾಶಿಯವರು ಮಾಡಬೇಕಾಗಿರುವ ಪರಿಹಾರಗಳೇನು ಅಂತ ನೋಡೋದಾಯ್ತು ಅಂದ್ರೆ 2024 ಅಥವಾ 25ರಲ್ಲಿ ನಾವೇನೇನೋ ಯೋಜನೆಯನ್ನ ಮಾಡ್ಕೊಂಡಿರ್ತೀವಿ, ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು ಅಂತ. ಆ ಕೆಲಸ ಕೊನೆ ಹಂತದವರೆಗೂ ಬಂದು ಹಾಳಾಗೋದಕ್ಕೆ ಮೂಲ ಕಾರಣ ಏನು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? 2 ಕಾರಣ ಇದೆ ಮೂಲವಾಗಿರ್ತಕ್ಕಂಥದ್ದು ನಮ್ಮ ಕೆಲಸ ಕಾರ್ಯಗಳು ಹಾಳಾಗ್ಲಿಕ್ಕೆ. ಮೊದಲನೆಯದ್ದು ಜರಗಳ ನರದೃಷ್ಟಿ ದೋಷ, ಇನ್ನೊಂದು ದೈವ ಬಲ ಇಲ್ಲದೆ ಇರತಕ್ಕಂಥದ್ದು. ನಿಮ್ಮ ಶತ್ರುಗಳಾಗಿರ್ಬೋದು ಅಥವಾ
ನಿಮ್ಮ ಹಿತೈಷಿಗಳು ಅಥವಾ ನಿಮ್ಮ ಕುಟುಂಬದವರು ನಿಮ್ಗೆ ಒಳ್ಳೇದು ಬಯಸುವವರು ಅಂತ ಹೇಳಿ ನಿಮ್ಮ ಅಕ್ಕಪಕ್ಕ ಯಾರು ಓಡಾಡ್ತಾ ಇರ್ತಾರಲ್ಲ, ಇಂಥ ವ್ಯಕ್ತಿಗಳಿಂದನೇ ಬಹುತೇಕ ತೊಂದರೆಗಳನ್ನ ನೀವು ಎದುರಿಸ್ಬೇಕಾಗತ್ತೆ. ಯಾಕಂದ್ರೆ ಒಂದು ಕೆಲಸ ಆಗೋದಕ್ಕಿಂತ ಮುಂಚೆ ನಾವು ಹಲವಾರು ವಿಚಾರಗಳನ್ನ ಅವ್ರ ಜೊತೆ ಹಂಚ್ಕೊಂಡಿರ್ತೇವೆ. ಅವರು ಒಂದು ಒಳ್ಳೇದಾಗ್ಲಿ ಅಂತನೋ ಕೆಟ್ಟದಾಗ್ಲಿ ಅಂತನೋ ಒಂದು ದೃಷ್ಟಿ ಅಂತಕ್ಕಂಥದ್ದು ನಮ್ಮ ಮೇಲೆ ಇಟ್ಟಿರ್ತಾರೆ. ಅದರಿಂದಾಗಿ ಅರ್ಧ ಕೆಲಸಗಳು ಹಾಳಾಗುತ್ತೆ. ಇದಕ್ ಪರಿಹಾರ ಏನ್ ಮಾಡಬೇಕು ಅಂತಾನು ಹೇಳ್ತೇನೆ. ಜೊತೆಯಲ್ಲಿ ದೈವ ಬಲ ಇಲ್ಲದೆ ಇರ್ತಕ್ಕಂಥದ್ದು. ನಾವು ಏನ್ ಅನ್ಕೊಳ್ತೇವೆ, ನಮ್ಮ ಮನೆಯಲ್ಲಿ ಬಹಳ ವಿಶೇಷವಾದ ಪೂಜೆಯನ್ನ ನಾವು ಮಾಡ್ತೇವೆ, ವಾರವನ್ನ ಮಾಡ್ತೇವೆ, ವರ್ಷಕ್ಕೊಮ್ಮೆ ಮನೆ ದೇವ್ರಿಗೂ ಹೋಗಿ ಬರ್ತಾ ಇದ್ದೇವೆ, ನಮಗ್ ದೈವ ಬಲ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ. ಆದ್ರೆ ನಮ್ಮ ಜಾತಕ ಬಲಿಷ್ಠವಾಗಿದ್ದಾಗ ಏನು ತೊಂದರೆ ಬರುದಿಲ್ಲ. ಆದ್ರೆ ಜಾತಕವು ಬಲಿಷ್ಠವಿಲ್ಲದಿದ್ದಾಗ, ದೈವ ಅನುಗ್ರಹವು ಇಲ್ಲದಿದ್ದಾಗ ಕೆಲಸ ಕಾರ್ಯಗಳು ಹಾಳಾಗುತ್ತೆ. ಅದಕ್ಕೋಸ್ಕರ ಧನ ಆಕರ್ಷಣೆ ಆಗ್ಬೇಕು. ಇದೆಲ್ಲವೂ ನಿಮಗೆ ಆಕರ್ಷಣೆ ಆಗೋದಕ್ಕೆ ವಿಶೇಷವಾಗಿರ್ತಕ್ಕಂತಹ ಮಣಿಗಳನ್ನ ನೀವು ಧರಿಸ್ಕೋಬೇಕಾಗತ್ತೆ. ಇದು ಬಹಳ ಟೈಮಿಂದ ನನ್ನ ಹಸ್ತದಲ್ಲಿ ನಾನೇ ಧರಿಸಿರ್ತಕ್ಕಂತಹ ಮಣಿಗಳು. ಇದನ್ನ ತಮ್ಮೆಲ್ರಿಗೂ ಕೂಡ ಇವತ್ತು ರೆಕಮೆಂಡ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಒಟ್ಟು 4 ಮಣಿಗಳಿರ್ತಕ್ಕಂತಹ ಒಂದು ಬ್ರೇಸ್ಲೆಟ್ ಬರುತ್ತೆ. ಇದು ಬಹಳ ವಿಶೇಷವಾಗಿ ಧನವನ್ನ ಆಕರ್ಷಣೆ ಮಾಡುತ್ತೆ. ಹಾಗೆ ಇನ್ನೊಂದು ಧನವನ್ನ ಉಳಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿದ್ರೆ, 3ನೇದ್ದು ಹೊಸ ಹೊಸ ಅವಕಾಶಗಳನ್ನ ಕೊಡುತ್ತೆ. ಇನ್ನ 4ನೇದ್ದು ದೃಷ್ಟಿ ದೋಷದಿಂದ ಪರಿಹಾರ ಮಾಡ್ತಕ್ಕಂತ ಒಂದು ಬ್ರೇಸ್ಲೆಟ್ ಆಯ್ತು. ಅಂದ್ರೆ ಇನ್ನೊಂದು ವಿಶೇಷವಾಗಿ ಮಾಟ ಮಂತ್ರ ಸಮಸ್ಯೆಯನ್ನ ನಿವಾರಣೆ ಮಾಡ್ತಕ್ಕಂಥದ್ದು, ನರದೃಷ್ಟಿಯಿಂದ ಕಾಪಾಡ್ತಕ್ಕಂಥದ್ದು. ಹಾಗೆ 3ನೇ ಮಣಿ, ಹಾಗೆ 2ನೇ ಬ್ರೇಸ್ಲೆಟ್ ಅಲ್ಲಿ ಇರ್ತಕ್ಕಂತಹ 3ನೇ ಮಣಿ ಏನಪ್ಪಾ ಅಂತಂದ್ರೆ ಬಹಳ ವಿಶೇಷವಾಗಿ ಅದ್ಭುತ ಶಕ್ತಿ ಇರ್ತಕ್ಕಂಥದ್ದು. ಅದು ದೈವ ಬಲ ಹೆಚ್ಚಿಸ್ಲಿಕ್ಕೆ ಎಲ್ಲದಕ್ಕೂ ಕೂಡ ಸಹಾಯಕವಾಗಿರ್ತಕ್ಕಂಥದ್ದು. 2 ಮಣಿಗಳನ್ನ ನಾವು ಕಾಂಬಿನೇಷನ್ ಮಾಡಿ ಧರಿಸೋದ್ರಿಂದ ದೃಷ್ಟಿ ದೋಷವೂ ಪರಿಹಾರ ಆಗುತ್ತೆ, ಜೊತೆಯಲ್ಲಿ ದೈವ ಬಲ, ದೈವ ಅನುಗ್ರಹ ಕೂಡ ನಿಮ್ಮ ಜೊತೆ ಇರುತ್ತೆ. ಹಾಗಾಗಿ ಯಾರಿಗೆ ಸಾಧ್ಯ ಇದೆಯೋ ತಾವೆಲ್ಲರೂ ಕೂಡ ಈ ಮಣಿಗಳನ್ನ ತರಿಸಿ ಹಾಕೊಳ್ಳಿ. ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ, ನಿಮ್ಮ ರಾಶಿ ನಕ್ಷತ್ರಕ್ಕೆ ಅನುಸಾರವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದನ್ನು ಕೊಡ್ತಾ ಇದ್ದೇವೆ. ಇದನ್ನು ನೀವು ಧರಿಸೋದ್ರಿಂದ ಅತ್ಯಂತ ಶುಭದಾಯಕ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೂ 100ಗೆ 100% ರಿಸಲ್ಟ್ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನ ಕೂಡ ಪಡ್ಕೊಳ್ಬಹುದು. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ತರ ಅವರು ಜೀವನವನ್ನ ನಡೆಸ್ತಾ ಇರ್ತಾರೆ. ಇನ್ನೂ ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಆಗ್ತಾರೆ. ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಅದೃಷ್ಟ ಸಂಖ್ಯೆ ಯಾವುದು, ನಮ್ಮ ಅದೃಷ್ಟ ಬಣ್ಣ ಯಾವುದು, ನಮ್ಮ ಹೆಸರು ನಮಗೆ ಅದೃಷ್ಟವಾಗಿದೆಯಾ, ನಮ್ಮ ಜಾತಕದಲ್ಲಿ ನಾವು ಯಾವ ಕೆಲಸ ಮಾಡಿದ್ರೆ ನಮ್ಗೆ ಅದೃಷ್ಟ ತಂದು ಕೊಡುತ್ತೆ, ಎಲ್ಲವೂ ಕೂಡ ನಮ್ಮ ಜಾತಕದಲ್ಲೇ ಇರುತ್ತೆ. ಹಾಗಾಗಿ ನಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಕೊಂಡು ಅದಕ್ಕನುಗುಣವಾಗಿರ್ತಕ್ಕಂತಹ ಪರಿಹಾರಗಳನ್ನ ನಾವು ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಹಾಗೆ ವಿಶೇಷವಾಗಿರ್ತಕ್ಕಂಥದ್ದು ನುರಿತ ಜ್ಯೋತಿಷ್ಯರಲ್ಲಿ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ಬೇಕಾದ ಪರಿಹಾರಗಳನ್ನ ಕೂಡ ಮಾಡಿಕೊಡಿ. ಪ್ರತಿನಿತ್ಯ ಓಂ ಶಂ ಶನಿಶ್ಚರಾಯ ನಮಃ ಅಂತಕ್ಕಂತಹ ಮಂತ್ರವನ್ನ ದಿನನಿತ್ಯ ಜಪ ಮಾಡ್ಕೊಳ್ಳಿ. ಬಡವರಿಗೆ, ನಿರ್ಗತಿಕರಿಗೆ ಸ್ವಲ್ಪ ಸಹಾಯವನ್ನ ಮಾಡಿ. ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಶುಭ್ರವಾಗಿ, ಸ್ವಚ್ಛವಾಗಿ ಇಟ್ಕೊಳ್ಳಿ. ಹಾಗೆ ಮನೆ ದೇವರ ಪ್ರಾರ್ಥನೆ ಹಾಗೂ ದರ್ಶನವನ್ನ ಮಾಡ್ಕೊಳ್ತಕ್ಕಂಥದ್ದು ಶುಭದಾಯಕ ಫಲಗಳನ್ನ ಕೊಡುತ್ತೆ. ಇನ್ನ ಶನಿಯ ಪರಿಣಾಮದಿಂದ ನಿಮ್ಮ ಜೀವನ ಹೇಗೆ ನಡೀತಾ ಇದೆ, ಅಥವಾ ಶನಿಯ ಪರಿಣಾಮ ಮೀನರಾಶಿಯ ಮೇಲೆ ಹೇಗಿದೆ ಅಂತಕ್ಕಂಥದ್ರ ಬಗ್ಗೆ ವಿಶೇಷವಾಗಿ ವಿಡಿಯೋ ಏನಾದ್ರೂ ಮಾಡಬೇಕು ಅಂತ ನಿಮ್ಗೆ ಏನಾದ್ರೂ ಅನಿಸಿಕೆ ಇತ್ತು ಅಂದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಖಂಡಿತವಾಗ್ಲೂ ಮೀನರಾಶಿಗೆ ಶನಿಯ ಸಂಚಾರ ಫಲ ಹೇಗಿದೆ ಅಂತಕ್ಕಂಥದ್ರ ಬಗ್ಗೆ ಇನ್ನೊಂದು ವಿಡಿಯೋವನ್ನ ಕೂಡ ಮಾಡಿ ತಿಳಿಸ್ಕೊಡ್ತೇನೆ. ಅದು ನಿಮ್ಮ ಅಪೇಕ್ಷೆಯ, ನಿರೀಕ್ಷೆಯ ಇತ್ತು ಅಂದ್ರೆ ಮಾತ್ರ. ಹಾಗೆ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ 2026ರಲ್ಲಿ ನೆರವೇರ್ಲಿ, ಅಂದುಕೊಂಡಿದ್ದೆಲ್ಲವೂ ಕೂಡ ನಿಮಗೆ ಸಿಗ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.